ಚಂದನ್ ಕುಮಾರ್ ಅಂತ ಹೇಳಿ ಒಬ್ಬ ಪ್ರತಿಭಾವಂತ ಯುವಕ ನಮ್ಮ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮದವರು. ಅಲ್ಲಿ ಕೆನಡಾದಲ್ಲಿ ಟೊರಾಂಟೋದಲ್ಲಿ ಹತ್ಯೆ ಆಗಿದ್ದಾರೆ. ಯಾವ ಕಾರಣಕ್ಕೆ ಅವ್ರನ್ನ ಹತ್ಯೆ ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸರಿಯಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಆದರೆ ನಾನು ಭಾಳ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬ ವರ್ಗದವರಿಗೆ, ವಿಶೇಷವಾಗಿ ಅವರ ತಂದೆ ತಾಯಿ, ಒಬ್ಬನೇ ಮಗ, ಬೇರೆ ಮಕ್ಕಳು ಯಾರೂ ಕೂಡ ಇಲ್ಲ. ಅವ್ರ ತಂದೆ ತಾಯಿಗಳು ಇಲ್ಲೇ ತ್ಯಾಮಗೊಂಡ್ಲಲ್ಲಿ ಇದ್ದಾರೆ. ಅವರನ್ನು ಕೂಡ ನಾನು ಈಗ ಭೇಟಿ ಮಾಡೋದಕ್ಕೆ ಹೊರಟಿದ್ದೇನೆ. ನಿಜಕ್ಕೂ ಕೂಡ ಇದು ಒಂದು ಸ್ಯಾಡ್ ಸ್ಟೋರಿ. ಒಬ್ಬ ಪ್ರತಿಭಾವಂತ ಅಲ್ಲಿ ಹೋಗಿ ಕೆಲಸಕ್ಕೆ ಹೋಗಿ ಅಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಅವರಿಗೆ ಈ ರೀತಿ ಹತ್ಯೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಆ ದೇಶದಲ್ಲಿ ಏನು ವ್ಯವಸ್ಥೆ ಇದೆ, ಕಾನೂನಿನ ವ್ಯವಸ್ಥೆ, ಅವರು ಕಾನೂನಿನ ಪ್ರಕಾರ ಕ್ರಮ ತಗೊಳ್ಬೇಕು. ಮತ್ತು ಈಗಾಗಲೇ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ಅದರಿಂದ ಅವರ ಕುಟುಂಬ ವರ್ಗದವರಿಗೆ ಭಗವಂತ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅವ್ರ ತಂದೆ ತಾಯಿಗಳಿಗೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದಕ್ಕೆ ನಮ್ಮ ಇಂಡಿಯನ್ ಹೈಕಮಿಷನ್ ಅವರು ಈಗಾಗಲೇ ಅವ್ರ ಗಮನಕ್ಕೆ ಹೋಗಿರ್ತಕ್ಕಂಥದ್ದು. ಅವರು ಕಳಿಸ್ಕೊಡ್ತಾರೆ. ಅವರ ಏನೋ ಒಂದು ಸಿಸ್ಟಮ್ ಇದೆ, ಅವರಲ್ಲಿಂದ ಕಳಿಸ್ಕೊಡ್ತಕ್ಕಂಥದ್ದು ಇನ್ನೂ ಒಂದು 3-4 ದಿವಸ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಬಂದ ನಂತರ ಅವರಿಗೆ ಏನು ಗೌರವ ಸಮರ್ಪಣೆ ಮಾಡಬೇಕು ಅದನ್ನು ಮಾಡ್ತಾರೆ. ನಿನ್ನೆ ನಕ್ಸಲ್ ಪುನರ್ವಸತಿ ಸಭೆ ಆಯ್ತು ಸರ್, ಸಿಎಂ ನೇತೃತ್ವದಲ್ಲಿ. ಅವರು ಒಂದೇ ಕೋರ್ಟ್ಗೆ ಪ್ರಕರಣಗಳು ತರುವಂತ ವಿಚಾರದಲ್ಲಿ ಏನಾದ್ರು ಚಿಂತನೆ ನಡೆದಿದೆ ಸರ್? ಇಲ್ಲ, ಈಗಾಗಲೇ ನಾವು 3 ಜನ ಪ್ರಾಸಿಕ್ಯೂಟರ್ಸ್ನ ಚಿಕ್ಕಮಗಳೂರಿನಲ್ಲಿ, ಶಿವಮೊಗ್ಗದಲ್ಲಿ, ಉಡುಪಿಯಲ್ಲಿ ನೇಮಕ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಯಾಕೆಂದರೆ ಆದಷ್ಟು ಶೀಘ್ರವಾಗಿ ಅವರ ಕೇಸಸ್ಗಳೆಲ್ಲ ಬಗೆಹರಿಬೇಕು ಅಂತ. ಅದನ್ನೇ ಅವರು ಕಂಡೀಷನ್ ಹಾಕಿದ್ರು, ಸರೆಂಡರ್ ಆಗುವಂಥ ಸಂದರ್ಭದಲ್ಲಿ ಕಂಡೀಷನ್ ಹಾಕಿದ್ರು. ಈಗ ಪ್ರಾಸಿಕ್ಯೂಟರ್ನ ನೇಮಕ ಮಾಡಿ ಬೇಗ ಸ್ಪೀಡಪ್ ಮಾಡಿಬಿಟ್ಟು ಅದನ್ನು ಮಾಡಬೇಕು ಅಂತೇಳಿ ನಿನ್ನೆ ಚರ್ಚೆ ಮಾಡಿದ್ದೇವೆ. ಅದಕ್ಕಾಗಿ ನಿನ್ನೆ ದಿವಸ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ. ಈಗ 3 ಜನ ಪ್ರಾಸಿಕ್ಯೂಟರ್ಸ್ನ ನೇಮಕ ಮಾಡ್ತೀವಿ. ಅವರು ಅಲ್ಲೇ ಅಪಿಯರ್ ಆಗಿ ಆದಷ್ಟು ಬೇಗ ಅದನ್ನು ಕೇಸ್ಗಳನ್ನು ವಿತ್ಡ್ರಾ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ. ಪ್ರಕರಣದಲ್ಲಿ ಸರ್ SIT ತನಿಖೆ ಯಾವ ಮಟ್ಟದಲ್ಲಿ ಇದೆ ಸರ್? ಅಲ್ಲ, ಇನ್ನೂ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ ಅವರು. ಯಾಕೆಂದ್ರೆ ಅವರು ದುಬೈನಲ್ಲಿದ್ದರು. ಅನೇಕ ವಿಚಾರಗಳು ಅಲ್ಲಿಂದನೂ ತಗೋಬೇಕು. ಆಮೇಲೆ ಇನ್ಕಮ್ ಟ್ಯಾಕ್ಸಿನ ವಿಚಾರಗಳು ಕೂಡ ಇದೆ ಅದರಲ್ಲಿ. ಅದೆಲ್ಲವನ್ನು ಕೂಡ ನೋಡಿ ತನಿಖೆ ಮಾಡಿ ಆಮೇಲೆ ವರದಿ ಕೊಡ್ತಾರೆ. ಡೆತ್ ನೋಟ್ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಡೈರಿಗಳು ಅದು ಇದೆಲ್ಲ ಅವರು ತಗೊಂಡಿದ್ದಾರೆ ಅಂತ ಹೇಳಿದರು. ಯಾಕೆಂದರೆ ಅವರು ಎಲ್ಲವನ್ನೂ ಕೂಡ ರಿವೀಲ್ ಮಾಡೋದು, ಬಿಟ್ಸ್ ಆ್ಯಂಡ್ ಪೀಸಸ್ ರಿವೀಲ್ ಮಾಡೋದಿಲ್ವಲ್ಲ, ಎಲ್ಲ ವರದಿ ಕೊಡ್ತಾರೆ. ಎಲ್ಲ ಅದು ಅವ್ರಿಗೆ ಬಿಟ್ಟಿದೆ, SITಗೆ ಬಿಟ್ಟಿದ್ದು. ಏಕೆಂದರೆ ಏನು ಮಾಹಿತಿ ಸಿಕ್ಕಿತೆ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಹೋಗುತ್ತೆ. ಅದನ್ನು ನಾವು ಹೀಗೆ ಆಗಿದೆ ಅಂತ ಹೇಳಿ ಹೇಳಕ್ಕೆ ಬರೋದಿಲ್ಲ ಸರ್. ಡೈರಿಯಲ್ಲಿ ಕೆಲ ರಾಜಕಾರಣಿಗಳ ಹೆಸರು ಉಲ್ಲೇಖ ಆಗಿದೆ ಅನ್ನೋಂಥದ್ದು ಇದೆ ಸರ್, ಹೌದಾ ಸರ್? ಆ ಥರದ್ದು ಇದೆಯಾ? ಅದೇ ನಾ ಹೇಳಿದ್ನಲ್ಲ, ವರದಿ ಬರೋ ತನಕ ನಾವೇನು ಹೇಳೋಕ್ಕಾಗೋದಿಲ್ಲ. ನೀವು ಹೆಂಗೆ ತಿರುಗಿಸಿ ಹೇಳಿದ್ರು ನಾನು ಅದೇ ಹೇಳಬೇಕು. ಅದೆಲ್ಲ ದೊಡ್ಡ ವಿಷಯ ರೀ, ನಮ್ಮವರೆಗೂ ಬರೋದೇ ಇಲ್ಲ. ಅದೆಲ್ಲ ಇಂಟರ್ನ್ಯಾಷನಲ್ ನಾವೆಲ್ಲ ಉತ್ತರ ಕೊಡಕ್ಕೆ. ಈಗ ಇಕ್ಬಾಲ್ ಹುಸೇನ್, ಚಂದ್ರಾ ಜಾರಕಿಹೊಳಿ, DK ಶಿವಕುಮಾರ್ ಸಿಎಂ ಆಗ್ಲೇಬೇಕಂತ ಒಂದು ಹೇಳಿದ್ದಾರೆ ಸರ್, ಬಹಿರಂಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನೀವು ಸ್ವಲ್ಪ ಈ CM ವಿಚಾರವನ್ನ ಸ್ವಲ್ಪ ಬಿಟ್ಟು ಬೇರೆ ಇನ್ನೇನಾರ ಕೇಳಕ್ ಶುರು ಮಾಡ್ರಿ. ಹೋಗ್ತಾರಪ್ಪ ಡೆಲ್ಲಿಗೆ, ಅವರು ಹೋಗ್ಬಾರ್ದ ಡೆಲ್ಲಿಗೆ? ಅವರಿಗೆ ಸಮಯ ಇದು ಏನೋ ಮೀಟಿಂಗ್ಗಳು ಇರ್ತವೆ. ಅವರು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿದ್ದಾರೆ ಮತ್ತು ದೊಡ್ಡ ಇಲಾಖೆ, 2 ದೊಡ್ಡ ಇಲಾಖೆ, ನೀರಾವರಿದು, ಬೆಂಗಳೂರಿದು ಅನೇಕ ಸಭೆಗಳು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಹೋಗ್ತಾರೆ. ಅವ್ರಿಗೆ ಡೆಲ್ಲಿಗೆ ಹೋಗೋದೇ ದೊಡ್ಡ ವಿಚಾರನಾ? ಒಂದ್ ಕಡೆ ಯತೀಂದ್ರ ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ನೊಂದ್ ಕಡೆ ಅದ್ ಬಿಟ್ಬಿಟ್ಟು ಬೇರೆ ಏನಾರ ಕೇಳಿಯಪ್ಪ, ನಾನು ಉತ್ತರ ಕೊಡೋದಿಲ್ಲ ಅದಕ್ಕೆಲ್ಲ.
ಥ್ಯಾಂಕ್ ಯು ಈಗ MLA-ಗಳು ಗೊಂದಲದಲ್ಲಿದ್ದೀವಿ ಅಂತ ಸ್ವಯಂ MLA-ಗಳೇ ಹೇಳ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಈ ಗೊಂದಲ ಬಗೆಹರಿಸಿ ಅಂತ ಪದೇ ಪದೇ ಹೈಕಮಾಂಡ್ ಹೇಳ್ತಾ ಇದ್ದಾರೆ. ಆದ್ರೂ ಹೈಕಮಾಂಡ್ ಇಶ್ಯೂ ಸಾರ್ಟ್ ಔಟ್ ಮಾಡಕ್ ಯಾಕೆ ಮುಂದಾಗ್ತಿಲ್ಲ ಅನ್ನೋ ಪ್ರಶ್ನೆಗಳು ಎದ್ದಿದ್ದಾವೆ ಸರ್. ನಾನ್ ಕಾಂಪಿಟೆಂಟ್ ಅಲ್ಲ ಹೈಕಮಾಂಡಿನ ಮಾತುಗಳು ಹೇಳಕ್ಕೆ, ಹೈಕಮಾಂಡೇ ಹೇಳ್ಬೇಕಲ್ವಾ. ನಾನು ನಿಮ್ಗೆ ಅದೇ ಹೇಳಿದ್ನಲ್ಲ, ನೀವು ಹಿಂಗ ತಿರುಗಿಸ್ ಮಾತಾಡ್ತೀರಾ, ಹಂಗೂ ತಿರುಗಿಸ್ ಮಾತಾಡ್ತೀರಾ. ಬಿಟ್ಬಿಡಿ ಆ ವಿಷಯ, ಬಿಟ್ಬಿಟ್ಟು ಬೇರೆ ಮುಖ್ಯಮಂತ್ರಿ ವಿಷಯ ನೀವು ಬಿಟ್ಬಿಟ್ಟು ಬೇರೆ ಇನ್ನೇನಾದ್ರೂ ಡೆವಲಪ್ಮೆಂಟ್ಸು, ಬಡ್ಜೆಟ್ ಆ ಥರದ್ದೆಲ್ಲ ಕೇಳಿ. ನಮ್ದಾಗೋಯ್ತು, ಫಸ್ಟೇ ನಮ್ದು ಒಳಾಡಳಿತ ಇಲಾಖೆದೇ ಮುಗಿದೋಯ್ತು. ನಿನ್ನೆ ನೆಲಮಂಗಲದಲ್ಲಿ ಸರ್ ಚೈನ್ ಸ್ನ್ಯಾಚಿಂಗ್ ಆಗಿದೆ. ಸ್ಪ್ರೇ ಮಾಡೋದಕ್ಕೆ ಮಹಿಳೆ ಅಲ್ಲೇ ಈಗ ಅಲ್ಲೇ ಹೋಗ್ತಾ ಇದ್ದೀನಿ, ವಿಚಾರ ಮಾಡ್ತೀನಿ. ಈಗ ಅಲ್ಲೇ ವಿಚಾರ ಮಾಡ್ತೀನಿ, ಈಗ ಹೋಗ್ತಾ ಇದ್ದೀನಿ ಜಾಸ್ತಿ ನೆಲಮಂಗ್ಲಿಗೆ ತ್ಯಾಮಗೊಂಡ್ಲಿಗೆ. ಅಲ್ಲಿ ಅವ್ರ ನಮ್ಮ ಚಂದನ್ ಕುಮಾರ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲೇ ಅಧಿಕಾರಿಗಳು ಬರ್ತಾರೆ, ಅಲ್ಲೇ ವಿಚಾರ ಮಾಡ್ತೀನಿ. ಸಚಿವರ ನಾಳೆ ನಾಡಿದ್ದು ನಾನು ನಾಳೆ ಬುಧವಾರ 11ಕ್ಕೆ ಅಂತ ಕೊಟ್ಟಿದ್ದೆ, ಬಹುಶಃ ಒಂದು ದಿನ ಮುಂದಕ್ಕೆ ಹಾಕ್ಬೇಕಾಗುತ್ತೆ. ಗುರುವಾರ ಗುರುವಾರ